ಗೈಸ್ ಇಲ್ಲಿ ನೋಡಿ ಇಲ್ಲೆಲ್ಲ ಪೊಲೀಸ್ ಹೆಂಗವ್ರೆ. ಗೈಸ್ ಇಲ್ಲಿ ನೋಡಿ ಇಲ್ಲಿ ಲೈಟ್ ಹೆಂಗ್ ಬಿಡ್ತವ್ರೆ. ಗೈಸ್ ಪೊಲೀಸ್ಗಳ ಸುತ್ತ ಫುಲ್ ಲೈಟ್ ಬಿಡ್ತವ್ರೆ. ಸೌಂಡ್ ಕೇಳಿಸ್ತಿದ್ಯಾ? ಬಂದು 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 ಗೈಸ್ 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 11 ಕಿಲೋಮೀಟರ್ ಟ್ರಕ್ ಮಾಡಿ ಮತ್ತೆ 6 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಗೈಸ್ ಚಪಾತಿ ಪ್ರಿಪ್ರೇಷನ್ ಆಗ್ತಿದೆ ನೋಡಿ ಇಲ್ಲಿ ಫುಲ್ಲು ಹಿಂಗೆ ಪ್ರಿಪ್ರೇಷನ್. ನೀವು ಯಾರಿಗೆ ಚಪಾತಿ ಮಾಡ್ತಿರೋದು? ಟ್ರೈನಲ್ಲಿ ಬರೋರಿಗೆ? ಟ್ರೈನಲ್ಲಿ ಬರೋರಿಗೆ ಇಲ್ಲ ಕಣ್ರಿ, ಟ್ರೈನಲ್ಲಿ ಬರೋರಿಗೆ ಸೊ ಗೈಸ್ 5:15 ಟ್ರೈನು. ಈಗ ಓಡ್ತಾ ಇದೀವಿ. ಫುಲ್ಲು ಬ್ಯಾಗ್ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ ನೋಡಿ ಇಲ್ಲಿ ಲಗೇಜ್ ಆಗಿದೆ. ಹಾಂ ಎಷ್ಟು ಚಪಾತಿ ಇದ್ರದ? 10 ಬೇಡ 9 ಇಕ್ರಿ. ಫ್ರೆಂಡ್ಸ್ ಇರ್ತಾರಲ್ಲ ಮನೆ ಕಣ್ಣ ತಿನ್ನು, ಅವ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ನೀನ್ ಎತ್ಕೊತ ನಾನು ನಿಮ್ಗೆಲ್ಲ ಡ್ರೈ ಫ್ರೂಟ್ಸ್ ತಂದೀನಿ ಅಂತ ಹೇಳು. ಅವೆಲ್ಲ ಎಸ್ಕೊಂಡು ತಿಂದ್ಮೇಲೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಮರ್ತು ಬಂದೀನಿ ಅಂತ ಹೇಳು. ಬರೀ ಇವನೇ ಹೇಳ್ಕೊಡ್ತೀರಲ್ರಿ, ಇಂತ ಮಾಡ್ರಿ ಬರೀ. ಗೈಸ್ ನಿಮ್ಮನಲ್ಲೂ ಕೂಡ ಹಿಂಗೇನಾ? ನೀವು ಯಾವ್ದ್ರಿ ಬಾಕ್ಸ್ ಇಡೋ ಚಪಾತಿದು? ನಾಳೆ ಬಟ್ಟೆ ಕಟ್ಕೊಡ್ತೀನಿ ನನ್ನ ಮಗನೇ ನಿನ್ಗೆ. ಬಟ್ಟೆ ಇದು ಕಟ್ಕೊಡ ನಿಕ್ಕೆ ಅದಕ್ಕೆ ತಕೊಂಡ್ಬಿಡು ಚೆಕ್ ಮಕ್ಳಕ್ಕೆ ಟ್ರೈನ್ ಕುತ್ಕೊಂಡ್ಬಿಟ್ಟು. ಗೈಸ್ ಇಟ್ಸ್ ಟೈಮ್ ಟು ಗೋ. ಬರೋಣ. ಓಕೆ ಫ್ರೆಂಡ್ಸ್, ಬಾಯ್ 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 ಚಿನೋ. ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಬರೋಣ. ಬಾಯ್ 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 ಬಾಯ್. ಗೈಸ್ ಬನ್ನಿ ಈಗ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಸೊ ಗೈಸ್ ಈಗ ರೈಲ್ವೆ ಸ್ಟೇಷನಿಗೆ ಬಂದಾಗಿದೆ ನೋಡಿ. ನಮ್ಮ ಸಮರ್ಥ ಬರಲ್ಲ ಅಂತ ಬರ್ದವನೆ ಏನಂತಮ್ಮ ಭುವನ್ ಅಂತ. ಈಗ ನಂದೇನು ಅಂದರೆ ಈಗ ಮಾಸ್ಕ್ ಮತ್ತೆ ಆಲ್ರೆಡಿ ಗಾಗಲ್ಸ್ ಹಾಕೊಂಡು ಫುಲ್ ಕವರ್ ಆಗಿಬಿಟ್ಟಿದ್ದೀನಿ. ಒಂಟಿ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಕಾಲ್ ಮಾಡ್ತಾರೆ, ಬಟ್ ನಾನು ಕಾಲ್ ಪಿಕ್ ಮಾಡ್ತಿಲ್ಲ. ಲೋ ನಮ್ಮದು ಬೋಗಿಯಲ್ಲಿ ಬರುತ್ತಾ ಇಲ್ಲಿ? ಸೊ ಹಂಗಾರೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮುಂದೆಯಿಂದ ಹತ್ತುತ್ತೀನಿ, ಇಲ್ಲ ಅಂದರೆ ಹಿಂದೆಯಿಂದ ಹತ್ತುತ್ತೀನಿ. ಬಟ್ ಭುವನ್ ನಿನಗೆ ಯಾರೇ ಕಾಲ್ ಮಾಡಿ ಅವರೆಲ್ಲ ಕೇಳಿದ್ರೆ ಏನನ್ನು ಅಂದರೆ ಗೊತ್ತಿಲ್ಲ ಅನ್ನೋ, ನಾನು ಕಾಲ್ ಮಾಡ್ತೀನಿ ಪಿಕ್ ಮಾಡಿಲ್ಲ ಅನ್ನೋ. ಓಕೆನಾ? ಈಗ ಅವ್ರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕು, ನಾನು ಬಂದಿಲ್ಲ, ನನ್ನ ಫೋನ್ ಚೋರಿ ಆಗಿದೆ ಅಂತ. ಗೈಸ್ ಟ್ರೈನ್ ಬಂತು ನೋಡಿ, ಇಲ್ಲಿ ನೋಡ್ಬಿಡ್ತಾರೆ ಅಂತ. ನಮ್ಮ ಭುವನ್ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ಬಿಹಾರ್ ಅಲ್ಲಿ ಕೊಡ್ತಾರಲ್ಲ ಹಂಗೆ ಕೂತಿದ್ದೀವಿ. ಕಳ್ಳ ಕಳ್ಳ ಓ ಕಳ್ಳ. ಗೈಸ್ ಗೈಸ್ ಆ್ಯಕ್ಚುಲಿ ನಮ್ಮ ಬೋಗಿ ಬಂದ್ಬಿಟ್ಟು S9. ನಾವು ಓದ್ತಿರೋದಿಲ್ಲಿ ಯಾವ್ದಲ್ಲ ಮಚ್ಚ ಇದು AC. ನೀವೇನ್ ಬಿಡ್ರಿ ಸಾವ್ಕಾರ ಮುಂದಿ. ಬಟ್ ಅವ್ರಿಗೆ ಒಂದು ಸ್ಟಾಪ್ ಆದ್ಮೇಲೆ ಸಿಗ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಕಾಲ್ ಬರ್ತಾ ಇದೆ. ಹಾ ಎತ್ಬಿಡ ಏನ್ ಹೇಳು ಗಗಲ್ಸ್. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಗಗಲ್ಸ್ ಹೇಳದಡಿಯ ಹತ್ರ ಗಗಲ್ಸ್ ಇಲ್ಲ ಅಂತ ಪಾಪ ನಮ್ಮ ಬೋನ್ ಕೇಳ್ತಾವನೆ. ಗಗಲ್ಸ್ ಅವ್ನ್ ಗಗಲ್ಸ್ ಕೊಟ್ರೆ ಅಷ್ಟೇ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು. ಅವ್ರಿಗಿನ್ನು 10 ಹೋಗಿ ಮುಂದಕ್ಕೆ ಹೋಗ್ಬೇಕು ನಾವು. ಗೈಸ್ ಮಾಡಿರೋ ಫ್ರ್ಯಾಂಕಿಗೆ 10 ಹೋಗಿ ಮುಂದೆ ಹೋಗ್ಬೇಕು ನೋಡಿ. ಇಲ್ಲಿ ಈ ಥರ ಇನ್ನು 10 ಹೋಗಿ. ಅಮಾರ್ ಬಾರ ಬೇಗಲೆ ಕಳೆದಿಲ್ ಹೋದ್ಯಾ? ಟಾರ್ಚ್ ಹಾಕಿ ಕಾಣ್ತಿದ್ಯಾ? ಅಲ್ಲ ಗೈಸ್ ಬಂದ್ಬಿಟ್ರಲ್ಲ. ಇನ್ನು ಎಷ್ಟು ದೂರ ಆಗ್ಬೇಕು ಬ್ರೋ? ಇನ್ನು ಎಷ್ಟು ದೂರ ಆಗ್ಬೇಕು? ಇನ್ನು ಬೇಜಾರು ಆಗ್ಬೇಕು. ಎಲ್ಲ ಸಮರ್ಥ. ಕಂಗ್ರಾಚುಲೇಷನ್ಸ್ ಕಣ್ರಿ. ಹಾಯ್ ಕ್ಯಾಮ್ರಾ ಹಿಡಿತೀರಾ? ಕ್ಯಾಮ್ರಾ ಹಿಡಿತೀರಿ. ಗೈಸ್ ಫೈನಲಿ ಬಂದು ನಮ್ಮ ಕಾಟೇರನ್ ಕಾಯ್ತಿದ್ವಿ. ಸಮರ್ಥಗೆ ಬರ್ತಾರಲ್ಲ ಇನ್ನು. ಗೈಸ್ ಬಂದ್ರು ನಮ್ಮ ಹುಡುಗರು. ಬನ್ರಿ ಅವನೇ ಸಮರ್ಥ ಬರಲಿಲ್ಲ. ಹೇಗೆ ಮಚ್ಚಿ? ನಾನ್ ಪ್ರ್ಯಾಂಕ್ ಆಗ್ಲಿಲ್ಲ,
ಎಷ್ಟೋ ಪ್ರ್ಯಾಂಕ್ ಮಾಡ್ಬಿಟ್ಟಿದೀವಿ ನಿಮ್ ಜೊತೆ ಸೇರ್ಕೊಂಡು ಇದು ಅದೇ ಅಂತ ಗೊತ್ತು, ಅದಕ್ಕೆ ಅಲ್ಲಿ ಗಂಟ ಹುಡುಕ ಬಂದಿದ್ದು. ಸುಮ್ನೆ ಬರ್ತೀವಿ ಹೇಳ್ರಿ. ನಾನು ಹೇಳಿದೆ ನಿಂಗೆ ಕೇಳಲ್ಲ. ನಿಮ್ ಫೋನು ಚೋತ್ಕೊ ಹೋಗೋದು ನಿಂದು ಮಾಡೋದು, ಅದು ವಾಪಸ್ ಸಿಗೋದು. ವಾಪಸ್ ಸಿಗೋದು. ಹೆಂಗೆ ನಾವು ಕಳ್ಳ ಹಿಡಿತೀವಿ. ಬಲಿ ಶೂಸ್ ಮೇಕೆತ್ತು ಗೈಸ್ ಇಲ್ಲಿ ನೋಡಿ ಹೆಂಗ್ ಗೊತ್ತಿದ್ದೀವಿ. ಒಂದ್ ನಿಮಿಷ ಈಗ ಯಾರು ಪರಿಚಯ ಆಗಿಲ್ಲ. ದಟ್ ಈಸ್ ಐಶ್ವರ್ಯ. Because ಇಂಟ್ರೊಡ್ಯೂಸ್ ಮಾಡ್ಕೊ ನೀನು. ಏ ಕಾಣಿಸ್ತು ಈಗ, ಕಾಣಿಸ್ತು. ಅವ್ನ್ ದಿಲ್ಲಿಲಿ ಇನ್ನೊಂದು ಹೆಸರಿದೆ, ಬಾಂಬೆಲಿ. ಯಾರು? ಕೃಷ್ಣನ್ ರೊನಾಲ್ಡೋ. ಗೈಸ್ ಫೈನಲಿ ಬಂದಾಯ್ತು. ಈಗ ನೆಕ್ಸ್ಟ್ ನಮಗೆ 2 ಗ್ರೂಪ್ ಮಾಡಿದ್ದಾರೆ. ಒಂದು ಟ್ರ್ಯಾಕ್ ಮೇಲೆ ಟ್ರೆಕ್ಕಿಂಗು, ಇನ್ನೊಂದು ಫಾರೆಸ್ಟ್ ಟ್ರೆಕ್ಕಿಂಗು. ಸೊ ನಾವಿಲ್ಲಿ ನೀವು ಯಾವುದು ಟ್ರೆಕ್ಕಿಂಗು? ನಾವು ಫಾರೆಸ್ಟ್ ಅಲ್ಲ, ಟ್ರ್ಯಾಕ್. ಓಕೆ ಗೈಸ್, ನಮ್ಮೊಂದು ಟ್ರ್ಯಾಕು. ಸೊ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದೇನು ಅಂದರೆ 2 hours RPF ಪೊಲೀಸ್ ಜೊತೆ ಸಂಬಂಧ ಬೆಳೆಸ್ಬೇಕು. ಗೈಸ್ ಇದನ್ನೆಲ್ಲ ಜೋಡಿಸಿದ್ರೆ ಯಾವ್ದಾಗುತ್ತೆ ತೋರಿಸು. ಇದಾಗುತ್ತಂತೆ. ಇದೇನಿದು? ಏನು? ಬ್ರೂನೋ. ಇದನ್ನ ಜೋಡಿಸ್ಬೇಕಂತೆ ಗೈಸ್ ಇದು. ಹಾ ನಿಮ್ದು ಏನಾಗುತ್ತಪ್ಪ? ಏನ್ ಜೋಡಿಸ್ರಿ ಏನಾಗುತ್ತೆ? ಕ್ರ್ಯಾಬ್ ಆಗುತ್ತೆ. ನಿಮ್ದು ಬದುಕು ಜಡಕ ಬಂಡಿ. ನಂದು ಡನ್ ಹಿಡಿಕಾಯಿ. ಕ್ರೇಜಿ ಕೊಡಿ. ಕ್ರೇಜಿ ನೋಡಿ, ಇಲ್ಲಿ ಚಿಕ್ಕ ಜೋಡಿಸಿ ಡಿಫೆಕ್ಟ್ ರೆಡಿ ಮಾಡಿದ್ದಾರೆ ನೋಡಿ. ಇನ್ನೊಂದು ಏನಿದೆ? ಏನಿದು? ಇದು ನಾಯಿ ಅಂತೆ, ಗಣ್ಣಾಯ ಎಣ್ಣಾಯ ಅಂತ ಗೊತ್ತಿಲ್ಲ. ಸೊ ಗೈಸ್ ಈಗ ಪ್ರೆಸೆಂಟ್ ನಾವಿರೋದು ಹುಬ್ಳಿಲಿ. ಎಲ್ಲೆಲ್ಲ ಮಚ್ಚ? ಹುಬ್ಳಿ. ಹುಬ್ಬಳ್ಳಿ. ಹಾ, ಈಗ ಟೈಮ್ ಬಂದು 10:50 ಆಗಿದೆ. SSS ಅಂತ ಯಾಕೆ ಹೇಳ್ತಾರೆ? ಗೈಸ್ ನಮ್ಮ ಜನಗಳು ಎಷ್ಟು ಕ್ರೂರ್ ಇದಾರಲ್ವಾ. ಪಾಪ ತಾತ ಏನು ಹೇಳ್ತಾರೆ ಅಂದರೆ, ಅವ್ರ ಮಕ್ಕಳನ್ನ ಪಾಪ ಎಲ್ಲ ಓದಿಸಿ ದೊಡ್ಡವ್ರು ಮಾಡಿ, ತಮ್ಮ ಆಸ್ತಿನೆಲ್ಲ ಮಾರಿ ಎಜುಕೇಷನ್ ಎಲ್ಲ ಮಾಡಿಸಿ ಮಕ್ಕಳನ್ನೆಲ್ಲ ದೊಡ್ಡವ್ರು ಮಾಡಿ, ಅವರು ಈಗ ನೋಡಿದ್ರೆ ತಮ್ಗೆ ಏನೂ ಇಲ್ಲ, ಎಲ್ಲರನ್ನೂ ಮಾರ್ಕೊಂಡು ಬೀದಿಗೆ ಬಂದವ್ರು. ಈಗ ಇದನ್ನು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಇಫ್ ಇನ್ ಕೇಸ್ ಶೇರ್ ಮಾಡಿ, ಅಟ್ಲೀಸ್ಟ್ ಅವ್ರ ಮಕ್ಕಳಿಗಾರ ತಲುಪಲಿ. ಹಾಂ ಬರಲಿ. ನಿಂದು ವೆಜ್ ಬ್ರೋ, BGM ಇಲ್ಲೇ ಹಾಕ್ಬಿಡ್ಲಾ? ನಿಂದು ತಾಯಿ ಗುಣ. ಗೈಸ್ ಟೈಮ್ ಬಂದು ಈಗ 12 ಗಂಟೆ ಆಗೈತೆ. ಎಲ್ಲ ಮಲಗ್ತಿದ್ದೀವಿ ನೋಡ್ರಿ. ನಮ್ಮ ಸಮರ್ಥನ ಮಲ್ಕೊಂಡಿಲ್ಲ. ಹೂವು ಹೊಡ್ಕೊಂಡೆ. ನನಗೆ ತೋರಿಸ್ಬಿಡ ಕಣ, ತೋರ್ಸೋರಿಗೆ ತೋರ್ಸೋ. ನೋಡ್ರಿ ಎಲ್ಲ ಮಲ್ಕೊಂಡವ್ರೆ. ಇಲ್ಲಿವ್ರು ಮೇಕಪ್ ಮಾಡ್ಕೊತಾರೆ. ಅಲ್ಲೊಬ್ರು ಮಲಗಿದ್ದಾರೆ. ಇಲ್ಲಿ ಕೆಳಗೆ ಕುಡಿದು ತೋರಿಸ್ತೀನಿ. ಇವ್ರು ಮಲ್ಕೊಂಡವ್ರೆ. ಏನೋ ನೋಡ್ತಾರೆ ಒಬ್ಬನೇ ಮೆಲ್ಲಕ್ಕೆ ಯಾರೂ ಇಲ್ಲ ಅಂತ. ಏನಿಲ್ಲ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಏನು ಬ್ರೋ ಇನ್ನೂ ಶೂಟ್ ಮಾಡ್ತಾ ಇದ್ದೀರಾ? ಏನಾರು ಹೇಳಿ ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬ್ರೋ ಹಾಯ್ ಹೇಳ್ರಿ. ಅವ್ರಿಗೆ ತೋರ್ಸೋಣ ಬೇಡ ಹೊರತು. 2:45 ನಾವು ಅಲ್ಲಿ ರೀಚ್ ಆಗ್ತೀವಿ. 7:45 ಕಣ, 2:30. 2:30 ಅಂತೆ. ಅಲ್ಲೇ ನಿಮ್ಮ ಅಜ್ಜನ್ ಬಾವುಟ ಹಾರಿಸ್ತಿರ್ತಾ ಅಲ್ಲ. ಸೊ ಗೈಸ್ 2:45 ದೂದ್ ಸಾಗರ್ ಸಿಗೋಣ. ಬಾಯ್, ಗುಡ್ ನೈಟ್ ಗಾಯ್ಸ್. ಸೂರ್ಯಾಜ್ ಕಡ್ಜ, ಇದು ಗಟ್ಟಿ ಕಡ್ಜ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಮಾಡೋದು. ಹಿಂಗೆ ತಾಯಿನ ಕಡ್ಜನ ಸಮರ್ಥ ಬೆಳ್ಳ. ಸಮರ್ಥ ಬೆಳ್ಳಾಗ ಯಾಕ ನಗಾಡ್ತಾರೆ ತೋರ್ಸೋಲ್ಲಿ. ಸೀರಿಯಸ್ ಆಗಿ ಹೇಳ್ತಾರ ಅದತ್ತು. ಜಗ್ಲ ಬಿಟ್ಟಾರೆ ಗಾಯ್ಸ್ ಇರಿಬ್ರು. ಇವನು ಮಂಕಡ್ರತ್ಲಾಗ 25 ಮಿನಿಟ್ಸ್ ಇದೆ. ಈಗ ಇದ್ದಿದ್ದೀವಲ್ಲ 25 ಮಿನಿಟ್ಸ್ ಇದೆ ಇನ್ನು. ಈಗ ನಾವು ದೂದ್ ಸಾಗರ್ ಇಳಿಬೇಕು. ಬಟ್ ಕಾಶನ್ ಕೊಟ್ಟಿದ್ದಾರೆ ಸೆಕ್ಷನ್ 147 ಪ್ರಕಾರ. ಮತ್ತು 1-2 months ಜೈಲಂತೆ, ಮತ್ತು 1,000 ರೂಪಾಯಿ ಫೈನ್ ಅಂತೆ. 6 ತಿಂಗಳಂತೆ. ಓಕೆ, ಆಲ್ರೆಡಿ ಇಂಜಿನಿಯರಿಂಗ್ ಮಾಡಿ 1 ವರ್ಷ ಮನೇಲಿದ್ದೀವಿ. ಇನ್ನೊಂದು 6 ತಿಂಗಳು, ನೀನೊಂದು 6 ತಿಂಗಳಲ್ಲಿ, ನೀವು 6 ತಿಂಗಳು ಸ್ಕೂಲಿಗೆ ರಜೆ. ಈಗೇನು ಅಂದರೆ ಸ್ವಲ್ಪ ತುಂಬ ರಿಸ್ಕ್ ಇದೆ ಇದು. ಯಾಕಂದರೆ ದೂದ್ ಸಾಗರ್ ಮುಂದೆ ಫುಲ್ RPF ಪೊಲೀಸ್ ಇದೆ. ನೋಡೋಣ ಏನು ಮಾಡೋಣ. ಬ್ರೋ ರಿಸ್ಕ್ ತಗೊಳ್ಳೇಬೇಕು. ಓಕೆ, 1 2 3 ಸಿಗಲ್ಲ. ಇಲ್ಲೇ ಇದ್ದಾರೆ.
4 5 6 7 8 ಅವರು 9 10 11 ಸಾವಿರ. ಬ್ರೋ ಇಫ್ ಇನ್ ಕೇಸ್ ಅವರು ಫೈನ್ 11 ಸಾವಿರ ಕೊಡ್ಲೇಬೇಕು ಅಂದ್ರೆ EMI ಮಾಡಿಸ್ಕೊಂಬಿಡೋಣ. 11,000 EMI EMI ಬ್ರೋ, ನಮ್ಮ ಜೀವನ ಎಲ್ಲ EMI ಕಟ್ಟೋದೇ ಆಗೋಗದೆ. ಫೈನ್ ಕಟ್ಬಿಡೋಣ ಲಾಸ್ಟಿಗೆ. ನಾನು ಯುವನಿಧಿಗೆ ಅಪ್ಲೈ ಮಾಡಿದ ಇನ್ನೂ ಬಂದಿಲ್ಲ, ಬಂದ್ಮೇಲೆ ಕೊಡ್ತೀನಿ ಅಂತೀನಿ. ನಾನು SSP ಸ್ಕಾಲರ್ಶಿಪ್ ಇವ್ನು ನೋಡ್ರಿ ಇಲ್ಲಿ ಗೃಹಲಕ್ಷ್ಮಿ ಕೊಟ್ಟಿಲ್ಲ ಅಂತ ಅವನೇ. ಬ್ರೋ ನಿಮ್ಗೆ SSP ಐತಾ? ಬಂದಿಲ್ಲ, ಹಾಕಿಲ್ಲ. ಹಾಗೆ ನಾನದೇ ದೂಧಸಾಗರ ಒಳಗೆ. ಜಂಕ್ತನೇ ಗೊತ್ತಾಯ್ತಲ್ಲ, ಇನ್ನೆಲ್ಲಿ ಮೂಕಣ ಜರಿಸೋಂಡ್ ಬರ್ತೈತೆ ನೀರು. ಇನ್ನು ಮುಂದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಪೊಲೀಸ್ ಹೆಂಗವ್ರೆ. ಗೈಸ್ ಬಂದಿದ್ದು ಪೊಲೀಸು ಮಾಡಿದೆ. ಲಾಟಿ ಹಾಕಿ ಕರೆದ್ ಕೊಡಿ, ಜರ್ರ ಅಲ್ಲ ನೀವೇನೆಲ್ಲ ಎಲ್ಲ ಬೈಕಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರಲ್ವಲ್ಲ, ಸೈಡಿಗೆ ಹೋಗ್ತಾರಲ್ಲ ಹಂಗೆ ಹೋಗ್ತವ್ರೆ. ಗೈಸ್ ಪೊಲೀಸು ಕೂಡ ಇಲ್ಲೇ ಬಂದ್ಬಿಟ್ಟವ್ರೆ. ನಮ್ಮನಿಗೆ ಜಬ್ ನಸೀಬ್ನೇ ಗಂಡು ಮೇಕೆ ಗರೀಜ್ ಗಂಡು ಹಂಗಾಯ್ತು. ಲೇ ನಿನ್ ಜೊತೆ ಬಂದಾಗಿಂದ ಸಾವಿತ್ರಮ್ಮ ಜೊತೆ ಹಿಂಗೆ ಹಾಕ್ತಿರೋದು. ಗೂಟ ಹೊಡಿತಾರೆ. ಗೈಸ್ ಪೊಲೀಸ್ ಹೇಳಿದ್ರು, ಬಟ್ ಅವ್ರು ಏನು ಹೇಳ್ತವ್ರೆ ಅಂದರೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರೋದಂತೆ. ಲಿಂಕ್ ಆನಲ್ಲ ಐತೆ, ಆಫ್ ಮಾಡ್ತಾವ್ರೆ. ಬಂದು ಅಲ್ಲಿ ನೋಡಿ, ಅಲ್ಲಿ ಪೊಲೀಸ್. ಗೈಸ್ ಅಲ್ಲಿ ನೋಡಿ ಲೈಟ್ ಹೆಂಗೆ ಬಿಡ್ತವ್ರೆ ಅಂತ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಲೈಟ್ ಹೆಂಗೆ ಬಿಡ್ತವ್ರೆ. ದೂಧಸಾಗರ ಇಳ್ಕೊಂತೀವಿ ಅಂತ ಫುಲ್ ಸರ್ಚ್ ಮಾಡ್ತವ್ರೆ ಇಲ್ಲಿ. ದೂಧಸಾಗರ ಇಳಿಬೇಕಾಗಿತ್ತು ಇಲ್ಲಿ ಟ್ರೈನ್ ಸ್ಲೋ ಆದಾಗ. ಬಟ್ ನಮ್ಮ ಕೋಚ್ಗೆ ಇಬ್ಬರು ಪೊಲೀಸ್ ಹತ್ಬಿಟ್ರು. ಸೊ ಇಳಿದಿದ್ರೆ ಗೂಟ ಹೊಡಿಯೋರು, ಸೊ ಅದಕ್ಕೋಸ್ಕರ ಇಳಿಲಿಲ್ಲ. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು ಕೂಲಮ್ ಅಂತ ನೆಕ್ಸ್ಟ್ ಸ್ಟೇಷನ್ ಬರುತ್ತೆ, ಇನ್ನೊಂದು ಹಾಫ್ ಆನ್ ಅವರು ಅಲ್ಲಿ ಇಳಿದ್ಬಿಟ್ಟು ಲೀಗಲಾಗಿ ಟ್ರೆಕ್ ಮಾಡಬೇಕಲ್ಲಿ. ಬನ್ನಿ ಶಕ್ತಿಮಾನ್ ವಾ ಕ್ಯಾಮ್ರಾ ಫೈನಲಿ ಕೂಲಮ್ ನೋಡಿ ಯಾವ ಥರ ಇದೆ ಅದರಲ್ಲಿ. ಸಖತ್ತಾಗಿದೆ. ಗೈಸ್ ಫೈನಲಿ ಕೂಲಮಿಗೆ ಬಂದಾಯಿತು. ಗೈಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಡ್ ಬಂದಮೇಲೆ ನೆಕ್ಸ್ಟು ಅಲ್ಲಿ ನೋಡಿ, ಇಲ್ಲಿ ನಮ್ಮ ಟೀಮ್ ನಿಂತೈತೆ. ಒಂಟಿ ನೋಡ್ರಿ, ಒಂಟಿಯಲ್ಲಿ ನಿಂತವ್ರಲ್ಲಿ. ಹೊಡೆದಾಡ್ರಿ. ಗೈಸ್ ಈಗ ಟೈಮ್ ಬಂದು 4 o'clock ಆಗಿದೆ. ನಾವು ಕೂಲಮಲ್ಲಿದ್ದೀವಿ, ನಮ್ಮ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ಈಗ ಒಂದು ರೋಡಲ್ಲಿ ನೋಡಿ, ಇದು ಏನು ಅಂತ ನಮ್ಗೆ ನಿಜ ಗೊತ್ತಿಲ್ಲ ಬೈಕರಾಗಿ, ಬಟ್ ಒಂದು ಗೇಮ್ ಮಾಡೋಣ ಅನ್ನಿಸ್ತಿದೆ. ಬಾಯ್ತ ಬರ್ತಿದ್ದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ನೋಡಿರ್ತೀರ ಅನ್ಸುತ್ತೆ, ಇದು ತುಂಬ ವೈರಲ್ ಆಗಿದೆ. ಮೈಂಡ್ ಗೇಮ್ ಅಲ್ಲ ಬ್ರೋ, ಅದು ಕುಂಟೆ ಬಿಲ್ಲೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಕೂಲಮ್ಮಿಂದ ನಾವು ದೂಧಸಾಗರ್ಗೆ ಹೋಗ್ತಿದ್ದೀವಿ. ಈಗ ಮತ್ತೆ ರೂಮ್ ಕೀ ತೊಗೊಂಡು ಮತ್ತೆ ರೂಮ್ಗೆ ಹೋಗ್ತಿದ್ದೀವಿ, ನಾವು ಬಿಟ್ಟು ಬಂದಿದ್ದೀವಿ ಅಂತ. ಈಗ ಇಲ್ಲಿಂದ ಹೋಗ್ಬಿಟ್ಟು ನೆಕ್ಸ್ಟು ಇಲ್ಲಿ ಮ್ಯಾಗಿ ಇದೆ, ಅದನ್ನು ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ. ಇನ್ನು ದೂಧಸಾಗರ ಟ್ರೆಕ್ ಹೋಗೋದು ನೋಡಿ ಗೈಸ್. ಅಲ್ಲೂಯ್ಯ ಸುಮ್ಮನೆ ರೀ ಬ್ರೋ, ಫ್ರೆಂಡ್ ಆಗ್ತಾರೆ ಹೊಡಿತಾರಾ? ಕೇಳ್ತೀರಾ? ಅದೇ ನಮಸ್ಕಾರ ಮಾಡತ್ತಾನೆ ಅಲ್ಲೂಯ್ಯ ಅಂದರೆ. ಗೊತ್ತಿಲ್ಲ. ಹಾಂ, ನಾವು ಯಾವುದೇ ಧರ್ಮದ ಎಗೇನೆಸ್ಟ್ ಅಲ್ಲ, ಏನೋ ಗೊತ್ತಿತ್ತು ಅದನ್ನ ಹೇಳ್ದು. ಗೈಸ್ ಸುವಾಸವ್ರು ಎಲ್ಲಿ ಚೋರಿ ಮಾಡ್ತಾರೆ ನೋಡಿ. ಮಾಡ್ಬೇಕಾಗುತ್ತೆ. ಗೈಸ್ ರೂಮ್ ಯಾಕೋ ಕೀ ಓಪನ್ ಆಗ್ತಿಲ್ಲ, ಅದಕ್ಕೋಸ್ಕರ ಲಾಕ್ ಹೊಡಿತವ್ರೆ. ಫೈನಲಿ ಮನೆ ಬೀಗ ಹೊಡೆದು ಪವರ್ ಬ್ಯಾಂಕ್ ತೊಗೊಂಡಾಯ್ತು. ಈಗ ಬನ್ನಿ ಬ್ರೋ ಹೋಗೋಣ ಬೇಗ. ಗೈಸ್ ಲೇಟ್ ಆಗಿಬಿಟ್ಟೈತೆ, ಸೊ ಅದಕ್ಕೋಸ್ಕರ ಇನ್ನೂ ತಿಂಡಿ ತಿಂದಿಲ್ಲ. ಬೇಗ ಹೋಗಿ ತಿಂಡಿ ತಿಂದು ಓಡಬೇಕು. ಪಾಪ ನಮ್ಮ ಗೈಡ್ ಕಾಯ್ತವ್ರೆ. ಗೈಸ್ ಬ್ರೆಡ್ ಆಮ್ಲೆಟ್ ನೋಡಿ. ಇದು ಬ್ರೆಡ್, ಪಕ್ಕದಲ್ಲಿರೋದು ಆಮ್ಲೆಟು, ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ನಾ ಕೇಳಿದ್ದೇನು? ಈರುಳ್ಳಿ ದೋಸೆ. ಈರುಳ್ಳಿಯಲ್ಲಿ ಇಲ್ಲಿದೆ. ಇದೇನಿದು? ದೋಸೆ. ಇದು ಈರುಳ್ಳಿ. ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ಬ್ರೆಡ್ ಆಮ್ಲೆಟ್ ಕೇಳೋರೆ, ಒಂದು ಬ್ರೆಡ್ ಹಾಕ್ಬಿಟ್ಟು ಒಂದು ಆಮ್ಲೆಟ್ ಹಾಕ್ಕೊಟ್ಟವ್ರೆ. ಅದೇ ಬ್ರೆಡ್ ಆಮ್ಲೆಟ್ 100 ರೂಪಾಯಿ. ಕೂಲಮ್ ಸ್ಟೇಷನ್ ನೋಡಿ ಯಾವ ಥರ ಇದೆ ಇದು.
ಇದು ಫಾಲ್ಸ್ ನೋಡಿ ಬ್ರೋ, ಇಂಜಿನ್ ಮಾತ್ರ ನಿಂತಿದೆ. ಗೈಸ್ ಅಲ್ಲಿ ನೋಡಿ ಏನಿದೆ ವ್ಯೂ ಸಖತ್ತಾಗಿದೆ. ಇಂಜಿನ್ ಮಾತ್ರ ನಿಂತಿಲ್ಲ bro. ಸಖತ್ತಾಗಿದೆ ಮಾತ್ರ ಅಲ್ಲ ಮಾತ್ರ ಸಮರ್ಥ್. ಓ ಮಳೆ ಶುರು ಆಯ್ತಲ್ಲ ಗೈಸ್. ಓ ಸಮರ್ಥ್ ನೈಟಿ ಏನು ಏನೇ ಇಂಡಿಯನ್ ಆರ್ಮಿ ಅಲ್ಲ ರೈನ್ ಕೋಟ್ ಹಾಕೊಂಡು ಇಂಡಿಯನ್ ಆರ್ಮಿ ಹೋಲಿಸ್ಕೊಂತ ನಾಡ. ನೀವು ಹಾಕೊಂಡ್ರಿ ರೈನ್ ಕೋಟ್. ಗೈಸ್ ನಮ್ಮ ಟ್ರೆಕ್ಕಿಂಗ್ ಶುರುವಾಗಿದೆ. ನಮ್ಮ ಹುಡುಗರೆಲ್ಲ ಆ ಕಡೆ ಬರ್ತವ್ರೆ, ನಾವು ಗೊತ್ತಲ್ಲ ಒಂಟಿ ಸಲಾಗ ಒಬ್ಬೊಬ್ಬರೇ ಹೋಗ್ತಾ ಇದ್ದೀವಿ. ಟೋಟಲಿ 2 ಕಡೆಯಿಂದ 22 ಕಿಲೋಮೀಟರ್ ನಡಿಬೇಕಿಲ್ಲಿ. ಫುಲ್ ಎಂತಾಯ್ತು ಫುಲ್ಲು ಅಲ್ಲಿಂದ ಸೇಫ್ ಮಾಡಕ್ ಬಂದಿದ್ದಕ್ಕೆ ಇಲ್ಲೋಯ್ತು. ಏಯ್ ಮೇಲಿಂದ ಬರ್ಬೋದಾಗಿತ್ತಲ್ಲ ಗೈಸ್. ನೆಂದು ಫುಲ್ಲು ಹೊಂಡೋಯ್ತು ಇಲ್ಲಿ. ನೋಡಿ ಇಲ್ಲೆಲ್ಲ ಕಿತ್ನಾ ಲೋಗ್ ಬಚಾ ಹೈ? ಇನ್ನೇನೇ ಸರಿ ಇಲ್ಲ ಸ್ಪೀಡ್ ಲಿಮಿಟ್ ಗೈಸ್ 20 ಅಂತೆ ಇಲ್ಲಿ. ಸೊ ಗೈಸ್ ಟೈಮ್ ಈಗ ಬಂದು ಎಷ್ಟು ತೋರ್ಸ್ಮಚ 11:57. ವೆದರ್ ನೋಡಿ ಯಾವ ಥರ ಇದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸಾಕಾಗಿದೆ ಮಾತ್ರ. ಗೈಸ್ ಟಿಕೆಟ್ ತಂದಿಲ್ಲ ಅಂತ ಇಟ್ಕೊಂಡ್ಬಿಟ್ಟವ್ರೆ. ಸೊ ಗೈಸ್ ಅಲ್ಲಿಂದ ಬಂದು ನೆಮ್ಮದಿಯಾಗಿ ಏನಾದ್ರು ತಿನ್ನೋಣ ಅಂತ ಅಂದರೆ ನೋಡಿ ಇಲ್ಲಿ ಈ ಮ್ಯಾಗಿನೂ ಚೂರು ಚೆನ್ನಾಗಿಲ್ಲ. ಏನು ಸನು ನೋಡಿ ಇಲ್ಲ ಚೆನ್ನಾಗಿದೆ ಭುವನ್, ಚೆನ್ನಾಗಿದ್ದಿಲ್ಲ ಸಮಾರ್. ನಿಮ್ಮೆಣ್ಣು ತುಂಬಿಕ್ಕವ್ರೆ. ನೀವು ಸುಮ್ಮನೆ ತಿಂತವನ ಹತ್ಲಾಗ ಏನೋ ಒಂದು ಅಂತ. ನಿಜವಾಗ್ಲು ಯಾಕೋ ಒಂದು ಜೈಲಿಗೆ ಬಂದಂಗೆ ಆಗೈತೆ ನನಗೆ. ಸಮರ್ಥ ಎಷ್ಟು ಬೆಳ್ಳಗಾಯ್ತು ನೋಡು. ನಿನ್ನ ಜೀವನ ಪೂರ್ತಿ ಕಟಿಂಗ್ ಶಾಪಿಗೆ ಹೋಗಿ ಡಿಟೈನ್ ಮಾಡಿಸಿರೋ ಇಷ್ಟು ಬರ್ತಿರ್ಲಿಲ್ಲ. ನಮ್ಮ ತಾತನ ಸಮರ್ಥ ಅವಾಗ ಸತ್ತೋದಾಗ ಐಸಲ್ಲಿ ಇಟ್ಟಿದ್ರು, ಅವಾಗ್ಲೂ ಇದೇ ಕಲರ್ ಆಯ್ತು. ಅಯ್ಯಪ್ಪ ಭುವನ್ ಏನ ಭುವನ್ ಬ್ರೋ ನಿಮ್ದು ಇವ್ರದು ಅಲ್ಲಿ ಲಕ್ಷ್ಮಕ್ಕ. ನೀವು ಕಾಲು ಎತ್ತಿದ್ ಬೇಜಾರಾಗ್ಲಿಲ್ಲ, ಒಳಗೆ ಚಡ್ಡಿ ಹಾಕ್ತಂಗೆ ಕಾಲು ಮೇಕೆ ಎತ್ತಿದ್ರಲ್ಲ ಅದೇ ಬೇಜಾರಾಗಿದ್ದು. ಒಳಗೆ ಹಾಕಿದ್ದೀನಿ ಸುಮ್ಮನೆ. ಗೈಸ್ ನೋಡಿ ಯಾವ ಥರ ಇದೆ ಅಂತ, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ನೋಡಿ ಇಲ್ಲಿ 9:30ಗೆ ಟ್ರಕ್ನ ಶುರು ಮಾಡಿರೋದು, 4:15 ತನಕ ಬರೀ ಟ್ರಕ್ನೇ ಮಾಡಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಇದೆ ಫೈನಲಿ ವ್ಯೂ ಪಾಯಿಂಟ್ ಇದು. ಅಂದರೆ ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕನ್ಸುತ್ತೆ. ಗೈಸ್ ಸೌಂಡ್ ಕೇಳಿಸ್ತಿದ್ಯಾ? ಬಂದು ಫೈನಲಿ ಬೆಳಗ್ಗೆಯಿಂದ ಸುಸ್ತಾಗಿದ್ದೀವಿ, ಮರ್ತೇ ಹೋಯ್ತಿದ್ದು ನೋಡಿದ್ಮೇಲೆ. ನೋಡೋ ಗುರು ಗೈಸ್ ಪೊಲೀಸ್ ಆಲ್ರೆಡಿ ಬೈತಾರಲ್ರಿ, ವಾರ್ನಿಂಗ್ ಕೊಡ್ತಾವ್ರ ಆಲ್ರೆಡಿ. ಗೈಸ್ ಟ್ರೆಕ್ಕಿಂಗು ಮತ್ತು ವ್ಯೂ ಪಾಯಿಂಟು ದೂದ್ ಸಾಗರು ಎಲ್ಲ ಮಸ್ತಾಗಿತ್ತು. ಸೊ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಇಷ್ಟ ಆಗಿದ್ರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ಬರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅಡ್ವೆಂಚರ್ ಆಗಿ ಸಿಗೋಣ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸಿ ಯು, ಗುಡ್ ಬೈ.